ನಮಸ್ತೆ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಈಗ ತಾನೇ ಎದ್ದಿದ್ದೀನಿ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ಹೋಗಬೇಕು. ಲೈಕ್ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ನಿನ್ನೆ ನಿಮಗೆ ಹೇಳ್ದಂಗೆ ನಾನು ಒಬ್ಬ ಸ್ಪೆಷಲ್ ಫ್ರೆಂಡ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದೇ ರೀಸನ್ಗಾಗಿ ರೆಡಿ ಆಗಿರೋದು. ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ತೀನಿ. ಸ್ವಲ್ಪ ಏನಾದರೂ ಲೈಟಾಗಿ ಲಂಚ್ ಮಾಡಿಬಿಟ್ಟು ಆಲ್ಮೋಸ್ಟ್ 1 ಆಗಿಬಿಟ್ಟಿದೆ. ನಿನ್ನೆ ಭಾಳ ಲೇಟ್ ಮಲಗಿದ್ದಕ್ಕಾಗಿಯೇ ಎದ್ದಳ್ಳಿಕ್ಕೆ ಆಗಲಿಲ್ಲ. ಕೆಳಗಡೆ ಪಿ ಜಿನಲ್ಲಿ ಅಮೌಂಟ್ ಸೆಟಲ್ ಮಾಡಿಬಿಟ್ಟು ಲೈಕ್ 2 ಡೇಸಿಂದೇನು ನಾನು ಇಲ್ಲಿ ಸ್ಟೇ ಮಾಡಿದ್ನೋ ಅದ್ರ ರೆಂಟೆಲ್ಲ ಪೇ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಈಗ. ಓಕೆ, ಲೆಟ್ಸ್ ಗೋ. ಈಗ ಪೇಮೆಂಟ್ ಮಾಡೋಣ. ಅಲ್ಲಿ ಕಲ್ಲು ಫೋನಲ್ಲಿ ಬಿಸಿ ಒಂದು ಸೆಕೆಂಡ್ ಪೇಮೆಂಟ್ ಮಾಡಿ ಮಾಡ್ತೀನಿ. ಓಕೆ ಗೈಸ್, ನಂದು ಪೇಮೆಂಟ್ ಎಲ್ಲ ಆಯಿತು. ಇಲ್ಲೇ ಹೋಟೆಲ್ ಮೌಲ್ಯ ಅಂತ ಅಂದ್ಬಿಟ್ಟು ಬನ್ನಿ ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಬಿಸಿಬೇಳೆ ಬಾತ್ ಆರ್ಡ್ರ್ ಮಾಡ್ಕೊಂಬಂದಿದ್ದೀನಿ. ನೋಡೋಕ್ಕೆ ಚೆನ್ನಾಗಿದೆ, ಲೈಕ್ ಲೈಟಾಗಿದೆ ಬ್ರೇಕ್ಫಾಸ್ಟ್ ಮುಗಿದು ಬಿಸಿಬೇಳೆ ಬಾತ್ ತಿಂದೆ ಇಲ್ಲೇ ಪಿ ಜಿ ಮುಂದ್ಗಡೆ. ಬರೀ 50 ರೂಪೀಸ್ ಒಂದು ಪ್ಲೇಟ್ ಇತ್ತು ಬಿಸಿಬೇಳೆ ಬಾತ್, ಚೆನ್ನಾಗಿತ್ತು ನಿಜ. ಈಗ ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೀನಿ ಕ್ಯಾಬ್ಗೆ. ರ್ಯಾಪಿಡೋ ಬಂತು, ಅಲ್ಲಿದೆ ಹುಡಿ ಮೆಟ್ರೋ ಸ್ಟೇಷನ್. ಹಿಂಗೆ ಹೋಗ್ಬೇಕು. ಮೆಟ್ರೋ ಸಖತ್ ಖಾಲಿ ಇದೆ. ಇನ್ನೂ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ. ವಾಟ್ಸಾಪಲ್ಲಿ ಓಪನ್ ಮಾಡಿಬಿಟ್ಟು QR ಟಿಕೆಟ್ ಬುಕ್ ಮಾಡ್ಕೊತೀನಿ. QR ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಅವ್ನು ವಾಟ್ಸಾಪಲ್ಲಿ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ. ಹಾಯ್ ಅಂತ ಮೆಸೇಜ್ ಮಾಡಬೇಕು. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು QR ಟಿಕೆಟ್ಸ್, ಬೈ ಟಿಕೆಟ್, ಪ್ಲೀಸ್ ಕ್ಲಿಕ್ ದ ಲಿಂಕ್ ಅಂತ. ಮುಂಚೆ ಇದರಲ್ಲೇ ಆಗೋದು, ಲೈಕ್ ಡೈರೆಕ್ಟ್ ವಾಟ್ಸಪ್ಪಲ್ಲೇ ಸಿಗೋದು. ಇವಾಗ ಎಕ್ಸ್ಟರ್ನಲ್ ಲಿಂಕಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಸೊ ನಾನಿವಾಗ ಇರೋದು ಬಂದುಬಿಟ್ಟು ಪರ್ಪಲ್ ಲೈನ್ ಹುಡಿಯಲ್ಲಿದ್ದೀನಿ. ಹುಡಿ ಸೆಲೆಕ್ಟ್ ಮಾಡಿಕೊಂಡೆ. ಡೆಸ್ಟಿನೇಷನ್ ಬಂದುಬಿಟ್ಟು ನಾನು ಹೋಗಬೇಕಾಗಿತ್ತು ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಇದೆ. ಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡೆ. ಪ್ರೈಸ್ ಟಿಕೆಟ್ 60 ತೋರಿಸಿದೆ. ನಂಬರ್ ಆಫ್ ಪ್ಯಾಸೆಂಜರ್ಸ್ 1 ಇದೆ. ಓಕೆ, ಕಂಟಿನ್ಯೂ. ಓಕೆ, 2 ಆಪ್ಷನ್ ಇದೆ. ಪೇಮೆಂಟ್ UPI ಮಾಡೋಣ. ಓಕೆ, ಶಾರ್ಟ್ಲಿ ರಿಸೀವ್ ಪೇಮೆಂಟ್ ಲಿಂಕ್. ಓಕೆ ಓಕೆ, ಬಂತು. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಐ ಗೆಸ್ PHIM UPIಯಿಂದ ಪೇ ಮಾಡಿದ್ರೆ ಇನ್ಸ್ಟೆಂಟ್ ನಿಮಗೆ 3 ರೂಪೀಸ್ ಕ್ಯಾಶ್ ಬ್ಯಾಕು ಸಿಗುತ್ತೆ. ಅದು ಇಲ್ಲಿ ಮೆನ್ಷನ್ ಆಗಿಬಿಟ್ಟಿರುತ್ತೆ ಮೆಟ್ರೋನಲ್ಲಿ ಪೇ ಮಾಡಲಿಕ್ಕೆ, ಯಾಕಂದರೆ ಅದು ಗೌರ್ಮೆಂಟ್ ಹ್ಯಾಂಡ್ ಓವರ್ದಲ್ವಾ. ಓಕೆ, ಟಿಕೆಟ್ ಬಂತು. ಸ್ಕ್ಯಾನ್ ಮಾಡ್ಕೊಂಬಿಟ್ಟು ಹೋಗೋಣ. ಓಕೆ, ಚೆಕ್-ಇನ್ ಮಾಡಿಕೊಂಡೆ. ಮೆಟ್ರೋನಲ್ಲಿ ಚೆಕ್-ಇನ್ ಮುಗೀತು. ಈಗ ಬಿಡೋಣ ಮೇಲೆ. ಆರಾಮ್ಸೆ ಸೀಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ ಕೇಸ್ ಮೆಟ್ರೋನೇ ಫುಲ್ಲಾಗಿ ಬಂದರೆ ಏನು ಮಾಡಲಿಕ್ಕಾಗಲ್ಲ. ಬ್ಯಾಡ್ ಲಕ್ ಅಷ್ಟೇ. ನಾನಿರೋದು ಬಂದುಬಿಟ್ಟು ಈಗ ಹುಡಿ ಮೆಟ್ರೋ. ಬನ್ನಿ ಮೆಟ್ರೋ ಒಳಗೆ ಹೋಗ್ಬೇಡ. ಓ ಗೈಸ್, ಮೆಟ್ರೋ ಆಲ್ರೆಡಿ ಫುಲ್ ಇದೆ. ನಂಗೆ ಅನಿಸಲ್ಲ ಸೀಟ್ ಏನಾದರೂ ಸಿಗುತ್ತೆ ಅಂತ, ಬಟ್ ನೋಡೋಣ. ಸೊ ಗೈಸ್, ರೀಚ್ ಆದೆ ನಾನು. ಕೆಂಪೇಗೌಡ ನಾಡಪ್ರಭು ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ನನ್ನ ಫ್ರೆಂಡ್ ಅಂತಂದೆ ಅಲ್ವಾ, ಸೊ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಅವನಿಗೋಸ್ಕರನೇ ವೇಟಿಂಗ್. ಫಸ್ಟ್ ನೀರೆಲ್ಲಿದೆ ಅಂತ ಹುಡ್ಕೋಣ. ಈ ಸೈಡೆ ಹಾಕಿದ್ದಾರೆ ಡ್ರಿಂಕಿಂಗ್ ವಾಟರ್ಗಂತ. ನೋಡಿ ಗೈಸ್, ನಮ್ಮ ಬೆಂಗಳೂರು ಮೆಟ್ರೋ ಎಷ್ಟು ಕ್ಲೀನ್ ಇದೆ. ದಿಸ್ ಈಸ್ ಒನ್ ಆಫ್ ದ ಬ್ಯುಸಿಯೆಸ್ಟ್ ಮೆಟ್ರೋಸ್ ಆಯಿತಾ. ಲೈಕ್
ಕೆಂಪೇಗೌಡ ಎಂದು ಎಲ್ಲರೂ ಕನೆಕ್ಟ್ ಆಗಬೇಕು. ಎಲ್ಲ ಊರಿಂದ ಬಂದುಬಿಟ್ಟು 99% ಮೆಜೆಸ್ಟಿಕ್ಕಲ್ಲಿ ಇಳಿದ್ಬಿಟ್ಟು ಜನ ಇಲ್ಲಿಂದ ಅವ್ರವ್ರ ಡೆಸ್ಟಿನೇಷನ್ಸ್ ಆಫೀಸಸ್ ಇಲ್ಲೆಲ್ಲಿದೆ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. ನಾನು ಸ್ವಲ್ಪ ಕನ್ಫ್ಯೂಸ್ಡ್ ಇದ್ದೀನಿ. ಇವಾಗ ಡ್ರಿಂಕಿಂಗ್ ವಾಟ್ರಿಗೆ ರೀಚ್ ಆಗಬೇಕಂದ್ರೆ ನಾನು ಎಲ್ಲಿಂದ ಹೋಗಬೇಕು? ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸರ್, ಅಲ್ಲಿ ಡ್ರಿಂಕಿಂಗ್ ವಾಟರ್ ಮೆನ್ಷನ್ ಮಾಡಿದ್ದೀರಲ್ಲ, ಅಲ್ಲಿ ಒಳಗೆ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು? ನಾನು ಎಕ್ಸಿಟ್ ತೊಗೊಂಡೆ ಇವಾಗ. ನೀರು ಕುಡಿಯೋಕ್ಕೆ ಆಗಲ್ವಾ? ಇಲ್ಲ, ಆಗಲ್ಲ. ಅಲ್ಲೂ ಸೈಡಲ್ಲಿ ಇಲ್ಲಿದೆ ಅಲ್ವಾ? ಇದು ಯೂಸ್ ಮಾಡ್ಬೇಕಾದ್ರೆ ನೀವು ಎಕ್ಸಿಟ್ ಆಗಬಾರ್ದಿತ್ತು. ಮೇಲೆ ಕೆಳಗಿಳಿದು ಮತ್ತೆ ಮೇಲೆ ಬಂದರೆ ಇಲ್ಲಿ ಯೂಸ್ ಮಾಡಬೇಕಿತ್ತು. ಅಲ್ಲೊಂದಿದೆ, ಹೋಗಿ ಸ್ಟ್ರೈಟ್ ಹೋಗಿ ಲೆಫ್ಟಲ್ಲಿದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಸ್ಟ್ರೈಟ್ ಹೋಗ್ಬೇಕಾ? ಹಂಗೆ ಸ್ಟ್ರೈಟಲ್ಲಿ ಹೋಗಿ ಲೆಫ್ಟಲ್ಲಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರು ಹೇಳ್ತಾ ಇರೋದೇನಂತಂದರೆ ಇದು ಸ್ವಲ್ಪ ಇನ್ಕನ್ವೀನಿಯೆಂಟ್ ಇದೆ ಅಂತ ಅನ್ಸುತ್ತೆ. ಈಗ ನೋಡಿ, ಬಾಯಾರಿಕೆ ಆಗಿದೆ, ಈಗ ನಾನು ಕೇಳಿಬಿಟ್ಟು ಇಸ್ಕೊಂಡ್ಬಿಡ್ತಾ ಇದ್ದೆ ಅಂತ ಅಂದ್ಕೊಳ್ಳಿ, ಗ್ಲಾಸ್ ಏನೋ ಚೇಂಜ್ ಇಲ್ಲ. ಸೊ ಏನಂದರೆ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋದರೆ ಅಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋ ಪ್ರಕಾರ ನೀವಲ್ಲಿ ನೋಡ್ಬೋದು, ಕಂಪ್ಲೀಟಾಗಿ ಇಲ್ಲೆಲ್ಲ ಗ್ರಿಲ್ ಹಾಕ್ಸಿದಾರಾ. ಸೊ ಇವೆಲ್ಲ ಗ್ರಿಲ್ ಇರೋದ್ರಿಂದ ಲೈಕ್ ನೀವು ಎಕ್ಸಿಟ್ ಆಗಬೇಕಂತಂದರೆ ಯು ಹ್ಯಾವ್ ಟು ಸ್ಕ್ಯಾನ್. ಎಲ್ಲಾದರೂ ಅಂತಲ್ಲಿ ಸ್ಕ್ಯಾನ್ ಮಾಡಿನೇ ಹೊರಗೆ ಬರಬೇಕು, ಇಲ್ಲಾಂದರೆ ಆಪ್ಷನ್ ಇಲ್ಲ. ಸೊ ಇಲ್ಲಿ ಸ್ಕ್ಯಾನ್ ಮಾಡಿ ಬಂದ ತಕ್ಷಣ QR ಇನ್ವ್ಯಾಲಿಡ್ ಆಗಿಬಿಡುತ್ತೆ, ಹೌದಾ? ಬಟ್ ಇವಾಗ ಇಲ್ಲೇನಾಯಿತು ಅಂತಂದರೆ ಅವ್ರು ಹೇಳ್ತಿದ್ದಾರೆ, ಇಲ್ಲ ನೀವು ಮತ್ತೆ ಇನ್ ಕೇಸ್ ಎಂಟ್ರಿ ತೊಗೊಬೇಕು ಅಂತಂದರೆ ಏನಾದರೂ ಸ್ಕ್ಯಾನ್ ಮಾಡಿಬಿಟ್ಟೆ ಮತ್ತೆ ಎಂಟ್ರಿ ತೊಗೊಬೇಕು. ಇವಾಗ ನನ್ನ ಹತ್ರ ಅದು ಆಪ್ಷನೇ ಇದಿಲ್ಲ. ಓಕೆ, ಇಲ್ಲೊಂದಿದೆ ಅವ್ರು ಹೇಳಿದ ಪಕ್ಕ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಗಪ್ಪ. ಫೈನಲಿ ಇಲ್ಲೊಂದು ಸಿಕ್ತು. ಸ್ವಲ್ಪ ನೀರು ಕುಡ್ಕೊಂಬಿಡೋಣ. ಗ್ಲಾಸ್ ಇಲ್ಲಿದೆ. ನೋಡಿ ಹೀಗಿದೆ. ಸೊ ಮೆಜೆಸ್ಟಿಕ್ಕಲ್ಲಿ ಇನ್ ಕೇಸ್ ನೀವು ನೀರು ಕುಡಿಯೋಕ್ಕೆ ಬರ್ತೀರಾ ಅಂದರೆ ಬಿಫೋರ್ ಚೆಕ್ಔಟ್ ಮಾಡೋಕ್ಕಿಂತ ಮುಂಚೆನೇ ಥಿಂಕ್ ಮಾಡಿಬಿಟ್ಟು ಚೆಕ್ಔಟ್ ಮಾಡಿ, ಇಲ್ಲಾಂದರೆ ಈ ಥರ ನೀರು ನಿಮಗೆ ಸಿಗಲ್ಲ. ನನ್ನ ಫ್ರೆಂಡ್ ಬಂದಿದ್ದಾನೆ, ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ. ಕಾಲ್ ಮಾಡ್ತಾ ಇದ್ದಾನೆ ಏನಕ್ಕೂ. ಆ ಸ್ಪೆಷಲ್ ಪರ್ಸನ್ ನಿಮಗೆ ಮೀಟ್ ಮಾಡಿಸ್ತೀನಿ ಈಗ. ಏನೋ ಸರ್ಪ್ರೈಸ್. ಎಲ್ಲೋ ನೋಡ್ದಂಗೈತಲ್ಲ. ಟ್ರಾಲಿ ಬೇಕಾ? ಹ್ಞೂ, ಮತ್ತೆ ಆಫೀಸ್ದು 2 ಜೊತೆ ಬಟ್ಟೆ. ಗೈಸ್, ನನ್ನ ಫ್ರೆಂಡ್ ಫೈನಲಿ ಮೀಟ್ ಆಗಿಬಿಟ್ಟೆ. ಹಾಯ್ ಮಾಡು. ಹಾಯ್ ಗೈಸ್, ನೆನ್ನೆ ಹೇಳ್ತಾ ಇದ್ದೆ ಯಾರೊಬ್ಬ ಸ್ಪೆಷಲ್ ಪರ್ಸನ್ನ ಮೀಟ್ ಆಗ್ತೀನಿ ಅಂತ. ಎಕ್ಸಾಮ್ ಬರೆದು ಬಂದಿದ್ದಾನೆ ಈಗ. ಇವನ ಹೆಸರು ಸೂರಜ್. ನಾವಿಬ್ಬರು ಆಲ್ಮೋಸ್ಟ್ 16 ಇಯರ್ಸಿಂದ ಫ್ರೆಂಡ್ಸು. ಹೋಗೋಣ ಈಗ, ಎಲ್ಲಿಗೂ ಕರ್ಕೊಂಡು ಹೋಗ್ತಾನಂತೆ, ಏನೋ ಟ್ರೀಟ್ ಕೊಡ್ತಾನಂತೆ ಇವತ್ತು ಸೂರಜ್ ನನಗೆ. ಹೋಗೋಣ ಬನ್ನಿ. ಈಗ ಸೂರಜ್ ಎಕ್ಸಾಮ್ ಬರೆದು ಬಂದಿದ್ದಾನೆ, ಕೇಳೋಣ ಹೇಗಿತ್ತು ನಿನ್ನ ಎಕ್ಸಾಮ್ ಎಲ್ಲ, ಹೇಳೋ. यही सवाल आप मुझसे 110 दिन बाद पूछिए, मैं आपको बेहतर जवाब दे पाऊंगा. ಆ್ಯಕ್ಚುಲಿ ಸೂರಜ್ ಬಂದುಬಿಟ್ಟು ಮೆಡಿಕಲ್ ಕಂಪ್ಲೀಟ್ ಮಾಡಿದ್ದಾನೆ. ಸೂರಜ್ ಅಲ್ಲ, ನಾನು ಡಾಕ್ಟರ್ ಸೂರಜ್. ಈಗ ನೆಕ್ಸ್ಟ್ PG ಎಕ್ಸಾಮ್ ಬರೆಯೋಕ್ಕಂತ ಬಂದಿದ್ದ. ಸೊ ಏನದು ANICT INICT ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದಾನೆ. ಇವಾಗ ಎಕ್ಸಾಮ್ ಬರೆದು ಬಂದಿದ್ದಾನೆ. ನೆಕ್ಸ್ಟ್ ಮತ್ತೆ ಆಗಸ್ಟಲ್ಲಿ ಒಂದು ಫೈನಲ್ ಒಂದು ಎಕ್ಸಾಮ್ ಇದೆ, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾನೆ. ನೋಡಿ ಬಾಡಿ ಹೇಗೆ ಬೆಳೆಸ್ಕೊಂಡಿದ್ದಾನೆ. ಏನಕ್ಕೆ ಫಾಸ್ಟ್ ಹೊಡೆದ್ವಿ ಅಂತ ತೋರಿಸ್ತೀನಿ.
ಕಾಣಿಸಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಏನೋ ಒಂದು ರೀಸನ್ ಇತ್ತು ಬಿಡಿ. ಫೋನ್ ಕೈ ಹಿಡಿಯೋದಿದೆ ಅಂತ ಬರ್ತಿಲ್ಲ ಅವರು, ಎಲ್ಲರೂ ಹಿಡಿತಿದ್ರಲ್ಲ ಫೋನ್ ಕೈ ಹಿಡಿಯೋಣ ಏನೋ ಮಾಡ್ತಿದ್ಯಾ ಅಂತ ಬರ್ತಿಲ್ಲ. ಓಕೆ, ಆ್ಯಕ್ಚುಲಿ ನಿಮಗೆ ಗೊತ್ತೇ ಇರುತ್ತಲ್ವಾ, ಎಲ್ಲ ಟ್ರಾನ್ಸ್ಜೆಂಡರ್ಸ್ ಇರ್ತಾರೆ, ಸೊ ಅವ್ರು ದುಡ್ಡು ಕೇಳ್ತಾರೆ ಪ್ರತಿಯೊಬ್ಬರನ್ನ. ಆ್ಯಂಡ್ ಅದೇ ಕೊಡೋದು ಬದಲು ಜಸ್ಟ್ ಎಸ್ಕೇಪ್ ಆದ್ವಿ. ಬನ್ನಿ ಹೋಗೋಣ ಬೇಗ ಬೇಗ. जेब खाली है. ಅಲ್ಲ, ಇಲ್ಲಿಂದ ಎಕ್ಸಿಟ್ ತೊಗೊಳೋದಾ? ಇಲ್ಲಿಂದ ನಾನು ಇದೇ ಹೇಳಿದ್ದೀರಿ, ಫ್ಲೈಓವರ್ ಅಂದ. ಇಲ್ಲಿ ಡಿಸೈಡ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಒಂದು ನ್ಯೂ ಡಿಸ್ಕವರಿ ಆಯಿತು, ನನಗೆ ಗೊತ್ತೇ ಇದ್ದಿಲ್ಲ ಅಷ್ಟು ದಿನ. ಇಲ್ಲಿ ಆ್ಯಕ್ಚುಲಿ ಸೇಫ್ ಲಾಕರ್ ಅಂತ ಇದೆ. ಸೊ ಈಗ ಪ್ಲ್ಯಾನ್ ಏನಂತಂದರೆ, ಈ ಬ್ಯಾಗ್ನ ಮತ್ತು ಸೂರಜ್ ಬ್ಯಾಕ್ ಪ್ಯಾಕ್ ಮತ್ತು ನನ್ನ ಬ್ಯಾಕ್ ಪ್ಯಾಕ್ನ ಮೂರನ್ನ ಇಲ್ಲೇ ಲಾಕ್ ಮಾಡಿಬಿಟ್ಟು ಹೋಗೋಣ ಅಂತ. ಓಕೆ ಓಕೆ ಓಕೆ. ಹೌ ಟು ಯೂಸ್ ಅಂತ ಅಂದ್ಬಿಟ್ಟು ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಸಿಡ್ ಇಡಬಾರ್ದಂತೆ, ಗನ್ಸ್ ಇಡಬಾರ್ದಂತೆ, ನೈಫ್ಸ್ ಇಡಬಾರ್ದಂತೆ, ಎಕ್ಸ್ಪ್ಲೋಸಿವ್ಸ್ ಇವೆಲ್ಲ ಕೊಟ್ಟಿದ್ದಾರೆ, ಏನೇನು ಇಡಬಾರ್ದು ಅಂತ. ಓಕೆ, ಇಲ್ಲಿ ನೋಡಿ 90 rupees ಮೀಡಿಯಮು, ಲಾರ್ಜ್ 150, 6 hours. ಓಕೆ, ಸೊ ಇದು ಸ್ಮಾಲ್ ಕಂಟೈನರ್ಸು, ಇದು ಲಾರ್ಜ್ ಕಂಟೈನರ್ಸಾ? ಅವು ಲಾರ್ಜು, ಇವು ಚಿಕ್ಕ. ಬೆಟರ್ 6 hours ಅಂತಂದರೆ ಇಟ್ ಈಸ್ ವರ್ಚುವಲ್. ಹಾಂ, ಮಾಡ್ಬೋದು, ಆರಾಮ್ಸೆ ಮಾಡೋಣ. ಓಕೆ, ಇಲ್ಲಿ ಲಾಗಿನ್ ಮಾಡಬೇಕು. ಸೂರಜ್ ಲಾಗಿನ್ ಮಾಡ್ತಾ ಇದ್ದಾನೆ, ನಂಬರ್ಸ್ ಹಾಕ್ಬಿಟ್ಟು. ನಾನು ನಂಬರ್ ಆಮೇಲೆ ಬ್ಲರ್ ಮಾಡಿಬಿಡ್ತೀನಿ. ಓಕೆ, ಸೊಡಿ ನಂಬರ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಬೇಕು. ಈ ಕಡೆಯಿಂದ ತೆಗಿತೀನಿ, ಕ್ಲಿಯರಾಗಿ ಬರುತ್ತೆ, ಕ್ಲೀನಾಗಿ ಕಾಣ್ತಾರೆ. ಹಾಂ, ಓಕೆ, ನಂಬರ್ ಬಂದ ತಕ್ಷಣ OTP ಬರುತ್ತೇನೋ ಅಲ್ಲ? OTP ಬಂತು. ಲಾಕರ್ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಲಾಕರ್ ಬೇಕಂತಂದು. ಹಾಂ, ನೋಡಿ, ಯಾವ 3 ಫಿಟ್ ಆಗಿಬಿಡ್ಬೇಕಷ್ಟೆ. ಫುಲ್ಲಾಗಿದೆ, ಇದು ಒಂದೇ ಇದೆ. 9 ಒಂದೇನಾ? ಓಕೆ, ದೊಡ್ಡದೇ ಇದೆ ಅಲ್ವಾ? ಆಗುತ್ತಂತೆ ಅದು ದೊಡ್ಡದು, ಅದೇ ತಗೋ. 6 hours. ಓಕೆ, ಹಾಂ, ಆಮೇಲೆ ಬೇಕಾದ್ರೆ ಎಕ್ಸ್ಟೆಂಡ್ ಆಗುತ್ತದೆ. ಓಕೆ, ನಮ್ಮ ಲಕ್ಕಿಗೆ ಒಂದೇ ಒಂದು ಲಾಕರ್ ಇತ್ತು. ಜಿಂಗ ಲಕ 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 ವಾಗ 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 ಜಿಂಗ ಲಕ ಲಕ ಲಕ. ಸೊ ಲಗೇಜ್ ಲಾಕರ್ಸ್ ಅಂತ ಇದಿರೋದು ಬಂದುಬಿಟ್ಟು ಎಕ್ಸಾಕ್ಟ್ ನೀವು ಬಸ್ ಸ್ಟ್ಯಾಂಡಿಂದ ಇಳಿದು ಆ ಮೇನ್ ಗೇಟ್ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟರ್ ಆಪೋಸಿಟೇ ಇಲ್ಲಿದೆ. ಓಕೆ, ನಾವು ಸೆಲೆಕ್ಟ್ ಮಾಡಿದ್ವಿ. ಪ್ಲೀಸ್ ವೇಟ್ ವೈಲ್ ಅನ್ಲಾಕಿಂಗ್ ದ ಡೋರ್ ಅಂತ ತೋರಿಸ್ತಿದೆ. ಓಕೆ, ಓಪನ್ ಆಯಿತು. ಯಾವುದಾದ್ರೂ ಒಂದು ಬ್ಯಾಗ್ ಇಟ್ಕೊಂಡ್ಬಿಟ್ಟು ಇಡೋದಾ, ಇಲ್ಲ ಎಲ್ಲನೂ ಒಂದೇ ಸರಿ ಇಟ್ಬಿಡೋಣ? ಒಂದು ಪವರ್ ಬ್ಯಾಂಕ್ ಇತ್ತು, ನಿಮಗೇನು ಪವರ್ ಬ್ಯಾಂಕ್ ಯೂಸ್ ಆಗುತ್ತಾ ಆಮೇಲೆ? ಮೆಟ್ರೋದಾಗ ಇರ್ತಾವಲ್ಲ, ಚಾರ್ಜರ್ ಬೇಕು, ಚಾರ್ಜರ್ ಬೇಕು. ಚಾರ್ಜರ್ ಒಂದು ಇಟ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಎಲ್ಲ ಖಾಲಿ ಮಾಡಿಬಿಟ್ಟು ಖಾಲಿ ಬ್ಯಾಗ್ ಹಾಕ್ಕೊಳ್ಳೋಣ ಅಂದರೆ ಇದ್ರಲ್ಲಿ ಅಷ್ಟೇನಿಲ್ಲ. ಬ್ಯಾಗ್ ಇಟ್ಬಿಡ್ತೀನಿ, ಹಾಂ, ನೀನು ಲ್ಯಾಪ್ಟಾಪ್ ಕೊಡ್ತೀನಿ. ಓಕೆ, ನಾನೊಂದು ಸರಿ ಲ್ಯಾಪ್ಟಾಪ್ನಲ್ಲಿ ಪ್ಲೇಸ್ ಮಾಡ್ತೀನಿ, ಅವ್ರಿಗೆ ಪಾಸ್ ಮಾಡೋಣ. ನಮ್ಮ ಚಾರ್ಜಸ್ನೆಲ್ಲ ಇಲ್ಲಿ ಹಾಕ್ಕೊಂಡ್ವಿ. ನಾನು ಅದೇ ಅಂದ್ಕೊಂಡೆ. ಓಕೆ, ಚಾರ್ಜರ್ಸ್ ಎಲ್ಲ ಇದ್ರಲ್ಲಿ ಒಂದು ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಚಾರ್ಜರ್ ಬೇಕಾಗ್ಬೋದು. ಹಾಂ, ಓಕೆ, ಇಷ್ಟೇ ಅನಿಸುತ್ತೆ. ಅದು ಮೋಸ್ಟ್ಲಿ ಈಗ ಲಾಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಮುಗೀತೆ ನಾವು. ಓಕೆ, ಲಾಕ್ ಆಯ್ತು, ಇಷ್ಟೇನಾ ಅದು? ಹಾಂ, ಬೌಲಿಂಗ್ ಆಡೋಣ. ಹಾಂ, ಓಕೆ, ಶಾರ್, ಹೋಗೋಣ ಬಾ. ಓರಿಯನ್ಗೆ ಹೋಗ್ಬೇಕಂದ್ರೆ ನಾವು ಮತ್ತೆ ಮೆಟ್ರೋ ಟಿಕೆಟ್ ಎಂಟ್ರಿ ಮಾಡ್ಕೊಬೇಕು, ಗ್ರೀನ್ ಲೈನ್. ಓಕೆ, ನಾನು ಟಿಕೆಟ್ಸ್ ಬುಕ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ. ಒರೈನ್ ಮಾಲಲ್ಲಿ ಇರಬೇಕು. ಕನ್ಫ್ಯೂಷನ್ ಆಗಿಬಿಟ್ಟಿದೆ ನಮಗೆ, ಇಲ್ಲಿ ಬೌಲಿಂಗ್ ಇದೆನಾ ಇಲ್ಲ ಅಂತ. ಇಷ್ಟು ಮೇಲೆ ಬಂದಿದ್ದೀವಿ, ಆಗಲೇ 4th ಫ್ಲೋರ್ಗೆ ಬಂದಿದ್ದೀವಿ, ಒರೈನ್ ಮಾಲ್ವರೆಗೆ ಬಂದುಬಿಟ್ಟಿದ್ದೀವಿ. ಚೆಕ್ ಮಾಡ್ತೀವಿ ಈಗ, ಇಲ್ಲಿದ್ದರೆ ಓಕೆ, ಇಲ್ಲ ಬೇರೆ ಗೇಮ್ಸ್ ಆಡಬೇಕು ಅಷ್ಟೇ. ಮೇಲಿಂದ ನೋಡಿ ಹೇಗೆ ಕಾಣುತ್ತೆ ಅಂತ, ಕ್ರೇಜಿ ಇದೆ ವ್ಯೂ.
ಸೂರಜ್ ಮುಂದೆ ಹೋಗ್ತಾ ಇದ್ದಾನೆ, ಚೆಕ್ ಮಾಡ್ತಿದ್ದಾನೆ. ಸೊ ಇಲ್ಲಿರೋದು ಬೌನ್ಸ್. ಬನ್ನಿ, ಲೆಟ್ಸ್ ಎಂಟರ್ ಗೇಮಿಂಗ್ ಝೋನ್ ಗೈಸ್. ಇಲ್ಲಲ್ಲ रहता हूँ क्यों फिर खुद से ही खफा. ಸೂರಜ್ ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾನೆ. ನಾವು ಆ್ಯಕ್ಚುಲಿ ಬಂದು ಮಾಡಲಿಕ್ಕೆ, ಬಟ್ ಬೌಲಿಂಗೇ ಇಲ್ಲ ಇಲ್ಲಿ. ಗೈಸ್ 3 ದಿನದಿಂದ ಮಾಲ್ ತಿರುಗ್ತಾ ಇದ್ದೀನಿ. ಇವಾಗ ಮಂತ್ರಿ ಮಾಲಿಗೆ ಬಂದಿದ್ವಿ. ಕಾನ್ಸರ್ಟ್ ಇವಾಗ ಮುಗೀತು, ಮ್ಯೂಸಿಕ್ ಕಾನ್ಸರ್ಟ್ ಎಲ್ಲ ಇತ್ತು. ವೀಕೆಂಡ್ಸ್ ಅಂತೂ ಎಲ್ಲ ಮಾಲಲ್ಲಿ ಇವಾಗ ಒಳ್ಳೆ ಕಾನ್ಸೆಪ್ಟ್ ತಂದಿದ್ದಾರೆ. ಎಂಟರ್ಟೈನ್ಮೆಂಟ್ಗಾಗಿ ಕಂಪ್ಲೀಟಾಗಿ ಮ್ಯೂಸಿಕ್ ಶೋಸ್ ಚೆನ್ನಾಗಿದೆ ಅಪ್ಪ. ಲೈಕ್ ಕಂಪ್ಲೀಟ್ಲಿ ಔಟ್ ಆಫ್ ಸ್ಟ್ರೆಸ್ ಬರಬೇಕು. ನೀವು ಒಂದು ಒಳ್ಳೆ ವೀಕೆಂಡ್ ಬೇಕು ಅಂತಂದರೆ ಫಸ್ಟ್ ಮಾಲ್ಗೆ ಹೊಡೋಗ್ಬಿಡಿ ಎವ್ರಿ ವೀಕ್. ಬ್ಯಾಂಗ್ಳೂರಲ್ಲಿ ಇಲ್ಲಿ ಇರೋರಿಗೆಲ್ಲ ಅಂತೂ ಫಸ್ಟ್ ಮೋಜ್ ಮಸ್ತಿನೇ ಬಿಡಿ. ಬೆಂಗಳೂರು ತುಂಬಿಬಿಟ್ಟಿದೆ. ಬಟ್ ಏನಂದರೆ ನಾವು ಹೋಗಬೇಕು. ಸೊ ಹೆಂಗಿದ್ರು ಓಕೆ, ನಮಗೆ ಸುಮ್ಮನೆ ಹತ್ತಬೇಕು, ಒಂದು ಸ್ಟಾಪ್ ಇಳಿಬೇಕು ಅಷ್ಟೇ. ಬನ್ನಿ ಹೋಗೋಣ. ಹೇಗೆ ತೋಡ್ಕೋಬೇಕು, ಆಪ್ಷನ್ ಇಲ್ಲ ಗೈಸ್. ಇವಾಗ ಬಂದುಬಿಟ್ಟು ಟೈಮ್ 12:20 ಆಗ್ತಾಯಿದೆ. ನಾನು ಆ್ಯಕ್ಚುಲಿ ಲಾಕರಿಂದ ಲಗೇಜ್ ತೊಗೊಂಡು ಮೇಲಿಂದ ವೀಡಿಯೋನೇ ಮಾಡಲಿಲ್ಲ. ಏನಂದರೆ ಅಲ್ಲಿಂದ ಎಲ್ಲ ಫ್ರೆಂಡ್ ಕಲಿತರು. ಎಲ್ಲ ಫ್ರೆಂಡ್ ಒಂದು ಕಡೆ ಕಲಿತ್ಬಿಟ್ಟು ಈಗ ಟೋಟಲ್ ನಾವು ಒಂದು 5 ಜನ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು ನನ್ನ ಹಿಂದೆ. ಆ್ಯಕ್ಚುಲಿ ಫ್ರೆಂಡ್ ರೂಮಿಗೆ ಬಂದೆ. ಸೊ ಫ್ರೆಂಡ್ ರೂಮ್ ಬಂದುಬಿಟ್ಟು ಟಾಪ್ ಟೆರೆಸ್ಸಲ್ಲಿದೆ. ವೀವ್ ಮಾತ್ರ ಸಖತ್ತಾಗಿದೆ ಇಲ್ಲಿ ಮೇಲಿಂದ. ಲೈಕ್ ಇಷ್ಟೊತ್ತು ಶೆಕೆ ಅಂತ ಹೊಡೆದಾಡ್ತಾ ಇದ್ವಿ. ಟಾಪ್ ಫ್ಲೋರಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಅಂದರೆ ಈಗ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಗಾಡಿಯಲ್ಲಿ ಬರ್ತಾ ಇದ್ದಾರೆ. ಕೆಳಗಡೆ ಇದ್ದಾರೆ 3 ಜನ ಬರ್ತಾರೆ ಈಗ ಮೇಲೆ 4th ಫ್ಲೋರಲ್ಲಿ. ಆ್ಯಂಡ್ ಇನ್ನೊಂದು ಫ್ರೆಂಡ್ ಒಳಗಡೆ ಕುಕ್ ಮಾಡ್ತಾ ಇದ್ದಾರೆ. ಮನೆಗೆ ನೋಡಿಸ್ತೀನಿ. ಆಮ್ಲೆಟ್ ರೆಡಿ ಮಾಡಿದ್ರಾ? ಅವ್ರು ಬಂದರು ಹೊರಗೆ ಬಂದಿದ್ದಾರೆ.